ರಘು ಸರ್, ನನ್ನ ಪ್ರಶ್ನೆ ಇದು ಸರ್ಕಾರದ ಮುಂದೆ ಸವಾಲು ಸರ್. ಸುಮ್ನೆ ಸವಾಲುಗಳು ಯಾಕೆ? ಸರ್ಕಾರ ಅಂದ್ರೆ ಸವಾಲು. ಓಕೆ, ಸರ್ಕಾರ ಅಂದ್ರೆ ಸವಾಲು. ಅದಕ್ಕೆ ಎಷ್ಟು ಜಾಗ ಬೇಕು? ಅವನ್ನ ಮೇಂಟೈನ್ ಇದೆ. ಮೈಸೂರು ವಿಶಾಲವಾಗಿದೆ, ಕರ್ನಾಟಕ ವಿಶಾಲವಾಗಿದೆ. ಈಗ ರವಿಶೆಟ್ಟಿ ಸರ್ ನೋಡಿ, ಮಧ್ಯದಲ್ಲಿ ಮಾತಾಡಿಲ್ಲ ನೋಡಿ. ಕರ್ನಾಟಕ ವಿಶಾಲವಾಗಿದೆ, ಮೈಸೂರು ವಿಶಾಲವಾಗಿದೆ. ಸೊ ಹಾಗಾಗಿ ನಮ್ಮ ಕರ್ನಾಟಕದ ಸಂಸ್ಕೃತಿ ಇಡೀ ಪ್ರಪಂಚಕ್ಕೆ ಪಸರಿಸಲಿ ಅಂತ ಹೇಳ್ತಕ್ಕಂಥ ಆಸೆ ಆಕಾಂಕ್ಷೆ ಇಟ್ಟಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಕೇವಲ 2 ಜಿಲ್ಲೆಗಳಿಗೆ ಸೀಮಿತವಾಗಿದ್ದಂತ ಈ ಕ್ರೀಡೆಯನ್ನು ವಿಶ್ವವಿಖ್ಯಾತ ಮಾಡಕ್ ಹೊರಟಿದ್ದೀವಿ ಅಂತಂದ್ರೆ ನಾವು ಎಷ್ಟು ಈ ಕನ್ನಡಿಗರ ಅಸ್ಮಿತೆಯನ್ನ ಎಷ್ಟು ಪ್ರೀತಿಸ್ತಾರೆ ಮತ್ತೆ ಎಷ್ಟು ಗೌರವಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಮತ್ತೆ ನಾವೆಲ್ಲ ಹೇಗೆ ಒಂದು ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಹೇಗೆ ನಾವೆಲ್ಲ ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇದೊಂದು ಸಾಕ್ಷಿ. ಆಮೇಲೆ ಮಾತಾಡಿ, ನೀವು ರಾಜಕೀಯ ಬಿಟ್ಬಿಟ್ಟು ಬೇರೆ ಸರ್ವ ಜಾತಿ ಸರ್ವ ಧರ್ಮ ಅಂತ ಹೇಳಿಲ್ಲ ನಾನು. ಯಾವಾಗ್ಲೂ ಇದು ಒಂದು ಸಿನಿಮಾ ತೆಗಿತೀವಿ ನಾವು. ನೋಡಿ, ಒಂದು ಸಿನಿಮಾ ಅಂತ ಹೇಳಿದ್ರೆ ಆ ಸಿನಿಮಾದಲ್ಲಿ ಬರೇ ಲವ್ ಸ್ಟೋರಿನೇ ಇರಲ್ಲ, ಬರೀ ಹೀರೋಯಿನ್ ಇರೋದಿಲ್ಲ. ಅದರಲ್ಲಿ ಕಾಮಿಡಿ ಇರುತ್ತೆ, ರಸವತ್ತಾದಂತ ಬೇರೆ ಬೇರೆ ಆಯಾಮಗಳಿರ್ತದೆ. ಅದೇ ರೀತಿ ದಸರಾನು ಕೂಡ ಯುವ ದಸರಾ ಆಡ್ ಆಗಿದೆ, ಮೊದಲ ಮೂಲದಲ್ಲಿ ಇರಲಿಲ್ಲ. ಅದಾದ ನಂತರ ಈಗ ಸಂಗೀತ ಕಾರ್ಯಕ್ರಮ ಇದೆ, ವಸ್ತು ಪ್ರದರ್ಶನ ಇದೆ, ಕ್ರೀಡೆ ಇದೆ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಕಂಬಳ ಒಂದು ಕಡೆ ನಡೆಯುವಾಗ ಏನಿಲ್ವಾ? ದಸರಾ ನೋಡಕ್ ಬಂದವರಿಗೆ ಎಲ್ಲ ವಾದ ಏನಂದ್ರೆ ಕಂಬಳವನ್ನ ಆಯೋಜನೆ ಮಾಡ್ತೀರಿ ಅಂದ್ರೆ ಜನರ ಕಾನ್ಸಂಟ್ರೇಷನ್ ಬೇರೆ ಕಡೆ ಇರಬಾರ್ದು, ಕಂಬಳದ ಮೇಲೆ ಇರಬೇಡಿ. ನೀವು ಹೆಂಗೆ ಹೇಳ್ತೀರಾ ಅಂತಂದ್ರೆ ಈ ಇದನ್ನ ಓಪನ್ ಮಾಡ್ಬಿಟ್ಟು ಎಲ್ಲಿ ಮಲ್ಟಿಪ್ಲೆಕ್ಸ್ ಓಪನ್ ಮಾಡ್ಬಿಟ್ಟು ಒಂದೇ ಸಿನಿಮಾ ಎಲ್ಲಾ ಸ್ಕ್ರೀನ್ ಅಲ್ಲಿ ಹಾಕಿ ಹೇಳ್ದಂಗಾಯ್ತು. ನೋಡಿ, ಯಾವಾಗ್ಲೂ ಜನರಿಗೆ ಗೊತ್ತು ಯಾವ್ದನ್ನ ತೆಗೆದುಕೊಳ್ಬೇಕು, ಯಾವ್ದನ್ನ ಬಿಡ್ಬೇಕು. ಈಗ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಒಂದು ಸೂಪರ್ ಮಾರ್ಕೆಟ್ಗೆ ಹೋದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ ಏನ್ ತಗೊಳ್ಕೊಳ್ಬೇಕು, ಏನ್ ತಗೊಂಬಾರ್ದು ಅಂತ. ನಾವು ಸರ್ಕಾರವಾಗಿ ನಮ್ಮ ನಾಡಿನ ಅಸ್ಮಿತೆಯನ್ನ, ಕನ್ನಡಿಗರ ಅಸ್ಮಿತೆಯನ್ನ, ಕನ್ನಡಿಗ ಸಂಸ್ಕೃತಿಯನ್ನ, ಕರ್ನಾಟಕದ ಸಂಸ್ಕೃತಿಯನ್ನ ನಾವು ಪ್ರತಿಯೊಬ್ಬರಿಗೂ ಪರಿಚಯ ಮಾಡಿಸೋದು ನಮ್ಮ ಜವಾಬ್ದಾರಿ ಇದೆ. ಅದನ್ನ ಮಾಡ್ತಾ ಇದ್ದೇವೆ ನಾವು. ಬೇಡ ನಾವು ಮಾಡಬೇಡಿ ಅಂತಂದ್ರೆ ಈ ಕೆಟ್ಟ ಮನಸ್ಥಿತಿ ಒಂದ್ ನಿಮಿಷ ಬಿಜೆಪಿ ಕೇವಲ ಬಿಜೆಪಿ ಸಂಸದರು ಅನ್ನೋ ಕಾರಣಕ್ಕೋಸ್ಕರ ಬಿಜೆಪಿ ಇದನ್ನು ವಿರೋಧ ಯಾಕೆ ಮಾಡ್ತೀರಿ? ಇಡೀ ಪ್ರಪಂಚಕ್ಕೆ ಪ್ರಸಾರ ಮಾಡೋಕೆ ಪ್ರಯತ್ನ ಮಾಡಿದ್ದೇವೆ. ಅದು ನಮ್ಮ ಕನ್ನಡಿಗರ, ನಮ್ಮ ಮನೆ ಮುಖ್ಯಮಂತ್ರಿಗಳ ಹೆಮ್ಮೆ. ಅದು ಯಾಕೆಂದ್ರೆ 7 ಕೋಟಿ ಕನ್ನಡಿಗರನ್ನು ಸಮಾನವಾದಂತ ಮನಸ್ಥಿತಿ ಇರ್ತಕ್ಕಂಥ ಮನೆ ಮುಖ್ಯಮಂತ್ರಿಗಳು ಈ ಜವಾಬ್ದಾರಿಯನ್ನ ಅಂದ್ರೆ ಇದನ್ನ ಮಾಡಿದ್ದಾರೆ ಅಂದ್ರೆ ಚರ್ಚೆ ಆಗಿರ್ತದೆ. ಹೇಗೆ ನಮ್ಮ ಸಂಸ್ಕೃತಿಯನ್ನು ಬೇರೆಯವರೆಗೆ ತಗೊಂಡೋಗ್ಬೇಕು, ಬೇರೆ ಇಲ್ಲಿ ಬೆಂಗಳೂರು ಕಂಬಳ ಆದವಾಗಲೇ ಇದ್ರ ಬಗ್ಗೆ ಚರ್ಚೆ ಆಗಿತ್ತು. ಮೈಸೂರಿನಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಕಂಬಳವನ್ನ ಮಾಡಬೇಕು ಅಂತ, ಅದು ಸಪರೇಟ್ ಆಗಿ ಮಾಡ್ಬೇಕಂತ ಇದ್ದಿದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅದು ಸಪರೇಟ್ ಆಗಿ ಮಾಡ್ಬೇಕಂತಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಈಗೇನ್ ಮಾಡಿದ್ದಾರೆ ಅಂದ್ರೆ ದಸರಾದಲ್ಲಿ ಮಾಡಿ ಇದನ್ನ ವಿಶ್ವವಿಖ್ಯಾತಿಗೊಳಿಸಬೇಕು ಅಂತ. ಈಗ ಏನು ಏನಂತ ಹೇಳಿದ್ರೆ ಇವತ್ತು ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಅಂದ್ರೆ ನೀವೆಲ್ಲ ಅಪ್ರಿಶಿಯೇಟ್ ಮಾಡಿ. ಶುಭಾಶಯ ಹೇಳೋಣ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರಾವಳಿ ಸಂಪೂರ್ಣವಾಗಿ ಕಡೆಗಣನೆಗೆ ಒಳಗಾಗಿತ್ತು. ಕರಾವಳಿಗೆ ಯಾವುದೇ ರೀತಿಯ ಬಜೆಟ್ಗಳು ಬರ್ತಿರ್ಲಿಲ್ಲ, ಕರಾವಳಿಗೆ ಸರಿಯಾದ ಒಂದು ವ್ಯವಸ್ಥೆಗಳು ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈಗ ಯಾರೇ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಯಾವುದು ಬಂದರೂ ಕೂಡ ಕರಾವಳಿಯನ್ನ ಕಡೆಗಣಿಸುವಂತ ಕೆಲಸ ಮಾಡ್ತಾ ಇದ್ರು. ಈ ಬಾರಿ ಏನೋ ಕರಾವಳಿಯ ಒಂದು ಕಲೆಗೆ ಒಂದು ಉತ್ತೇಜನವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮಾನ್ಯ DK ಶಿವಕುಮಾರ್ ಅವರು, ಯಾಕಂದ್ರೆ ಅವ್ರು ಹಿಂಗೆ ಹೋಗ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ವಿರೋಧ ಪಕ್ಷ ಇಲ್ಲ, ಯಾಕಂದ್ರೆ ವಿರೋಧನೇ ಯಾವ ಪಕ್ಷನೂ ಮಾಡ್ತಾ ಇಲ್ಲ. ಹಾಗಾಗಿ ಒಂದು ಕೈ ಹಾಕಿದಾರೆ ಅನ್ಸುತ್ತೆ. ಅಂದ್ರೆ ಜನಪರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಪ್ಪಬೇಕಾಗತ್ತೆ. ಒಪ್ತಾ ಇದ್ದೀರಿ ಅಂತ ಆಯ್ತು. ನೋಡಿ, ಅವರು ಜನಪರ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ನಿಮ್ಮದು ಜನರ ಧ್ವನಿ ಈಗ ಈಗ ಇನ್ನೊಂದು ವಿಚಾರ ಬಂತು ರವಿಶೆಟ್ಟಿ ಸರ್. ಈಗ
ಕಂಬಳವನ್ನ ಮೈಸೂರಲ್ಲಿ ನಡೆಸೋದಕ್ಕೆ ನಮ್ಮ ವಿರೋಧ ಅಲ್ಲ. ದಸರಾ ಸಂದರ್ಭದಲ್ಲಿ ಈಗ ಬರಗಾಲ ಇದೆ, ಇಡೀ ರಾಜ್ಯದಾದ್ಯಂತ ನೀರಿನ ಕೊರತೆ ಇದೆ. ಇದಕ್ಕೋಸ್ಕರ ನೀವು ಎಷ್ಟು 20 ರಿಂದ 30 ಎಕರೆ ಜಾಗ ಗುರುತು ಮಾಡ್ಬೇಕಂತೆ. 150ಕ್ಕೂ ಹೆಚ್ಚು ಕೋಣಗಳನ್ನ ತರ್ತಾರೆ. ಅದಕ್ಕೆ 10 ಕೋಟಿ ವೆಚ್ಚ ಕಾವೇರಿ ಒಡಲು ಇನ್ನು ಸರ್ಕಾರ ನಮ್ಮಲ್ಲಿ ಇನ್ನೊಂದು ಹೇಳ್ತಾರೆ, ಕಂಬಳ ನಡೆಸೋದ್ರಿಂದ ಮಳೆ ಬರ್ತದೆ. ಅಲ್ಲಿಯ ಒಂದು ನಮ್ದದು ದೈವಾರಾಧನೆ ಕೂಡ ಹೌದು. ಕಂಬಳ ಸಂಸ್ಕೃತಿ ಇದೆಯಲ್ಲ, ಅದು ಸಂಸ್ಕೃತಿಯ ಕ್ರೀಡೆ ಅಲ್ಲದೇನೆ ದೈವಾರಾಧನೆ ಕೂಡ ಹೌದು ನಮ್ದದು. ಆ ದೈವಾರಾಧನೆ ಮೇಲ್ಗಡೆ ಬಂದಾಗಿದೆ, ಬಂದ್ರ ಮೇಲೆ ಅದನ್ನ ನಾವು ಬೆಳೆಸುವಂತ ಕೆಲಸ ನಾವು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಎಲ್ರಿಗೂ ದೇವರ ಅವಶ್ಯಕತೆ ಇದೆ. ಈಗ ಈ ಕಂಬಳವನ್ನು ಮಾಡಿದಾಗ ಮಳೆ ಬರುತ್ತೆ ಅನ್ನುವ ಸಂಸ್ಕೃತಿ ಕೂಡ ಇದೆ, ಹೌದಾ ಇಲ್ವಾ ಮೇಡಮ್ ಅವರೇ? ಹೇಳ್ಬಿಡಿ. ಅಷ್ಟು ಇತಿಹಾಸ ರವಿ ಶೆಟ್ಟಿ ಸರ್ ಅಲ್ಲ, ನಾನು ಕೇಳ್ತಾ ಇರೋದು ಶೆಟ್ಟಿ ಸರ್, ರವಿ ಸರ್, ಇಡೀ ರಾಜ್ಯದ ಜನ ನೋಡ್ತಾ ಇರ್ತಾರೆ. ಕಂಬಳ ತರೋದ್ರ ಬಗ್ಗೆ ವಿರೋಧ ಯಾರು ಕೂಡ ಮಾಡ್ತಾ ಇಲ್ಲ. ನೀವೇ ಹೇಳಿದ್ರಿ ಕಂಬಳವನ್ನ ನಡೆಸೋದಕ್ಕೆ ಆಚಾರ ವಿಚಾರಗಳಿದೆ, ಒಂದು ಸ್ವಲ್ಪ ಏರುಪೇರಾದ್ರೂ ತಪ್ಪಾದ್ರೆ ನಾನು ಪ್ರಶ್ನೆ ಮಾಡ್ತೀನಿ. ನೋಡಿ, ನಾವು ಆ ಒಂದು ಇದರಲ್ಲಿ ಇದು ಕಂಬಳ ನಡೆದ ತಕ್ಷಣ ಚಾಮುಂಡೇಶ್ವರಿ ಒಲಿದು, ಆ ನಮ್ಮ ದೇವರುಗಳು ಒಲಿದು ಒಳ್ಳೆ ಮಳೆ ಬೆಳೆ ಆಗಿ ಒಂದು ಇದಾದ್ರೂ ಆಗ್ಬಹುದು, ಅದು ನಂಬಿಕೆ ಮೇಲಿದೆ. ಮತ್ತೆ ಆ ಕಾರ್ಯದಲ್ಲಿ ಬೆಂಗಳೂರಲ್ಲಿ ಜಾಗ ಗುರುತು ಮಾಡಿದ್ರಿ, ನೀವೆಲ್ಲ ಸಮಿತಿ ಮಾಡ್ಕೊಂಡು ಅತಿ ದೊಡ್ಡ ಕಂಬಳ ಕ್ರೀಡೆಯನ್ನ ಆಯೋಜನೆ ಮಾಡಿದ್ರಿ, ಸಕ್ಸಸ್ ಆಯ್ತು. ಅದೇ ರೀತಿ ಮೈಸೂರಲ್ಲಿ ಮಾಡಿ ದಸರಾದಲ್ಲಿ ದಸರಾದಲ್ಲಿ ಮಾಡೋದ್ರಿಂದ ಇರುವ ತೊಂದರೆ ಏನು? ಕ್ರೀಡೆಗಳಿದೆ, ತೊಂದರೆ ಏನು? ದಸರಾದಲ್ಲಿ ಕಂಬಳವನ್ನೇ ನೋಡ್ಬೇಕಂತ ಇರೋರು ದೇಶ ವಿದೇಶದಿಂದ ಬರೋರು ಬೇರೆ ಸಮಯದಲ್ಲಿ ಬರಕ್ ಕಷ್ಟ ಆಗ್ಬೋದು ಅವರಿಗೆ. ಅವರು ಈ ಸಂದರ್ಭದಲ್ಲಿ ದಸರಾಕ್ಕೆ ಬಂದಿರ್ತಾರೆ. ದಸರಾದಲ್ಲಿ ನಮ್ಮ ಹೆಮ್ಮೆಯ ಅದು ಇತಿಹಾಸವಾಗಿ ಉಳಿತದೆ. ಇಂಥ ದಸರಾದಲ್ಲಿ ನಮ್ಮ ಕಂಬಳ ಇತ್ತು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ. ನಾಳೆ ದಿವಸ ಯಾವ್ದಾದ್ರು ಒಂದು ವಿಷಯ ಬಂದು ಕೋರ್ಟಿಗೆ ಹೋದ್ರು ಕೂಡ ದಸರಾದಲ್ಲಿ ಸರ್ಕಾರ ಮಾಡಿದೆ ಅಂತ ನಾವು ವಾದಿಸಬಹುದು. ವಾಪಸ್ ಬರ್ತೀನಿ. ಗೊತ್ತಿಲ್ಲ, ಪರಿಸರವಾದಿಗಳ ವಾದ ಏನಂದ್ರೆ ಇದಕ್ಕಂತ ಪರಿಸರ ಅಂದ್ರೆ ಮರಗಳನ್ನ ಕಡಿಯೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಆ ಭಾಗದ ಶಾಸಕರು, ಅಂದ್ರೆ ಸರ್ಕಾರ. ಇನ್ಫ್ಯಾಕ್ಟ್ 20 ರಿಂದ 30 ಎಕರೆ ಜಾಗ ಗುರುತು ಮಾಡಬೇಕು. ಆಲ್ರೆಡಿ ನೀರಿನ ಸಮಸ್ಯೆ ಇದೆ, ಬರಗಾಲ ಇದೆ, ಅದನ್ನ ನಿರ್ವಹಣೆ ಮಾಡಕ್ ಸರ್ಕಾರದಿಂದ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಬೇಕಾ ಇದೆಲ್ಲ ಅನ್ನೋದು ಪ್ರಶ್ನೆ ಇದೆ. ಕಂಬಳ ತಂದು ಕಂಬಳದ ಆಯೋಜನೆ ಆಗ್ತಾ ಇರೋದಕ್ಕೆ ವಿರೋಧ ಅಲ್ಲ, ಸಮಯ ಸಂದರ್ಭ ಇದು ಕೂಡ ಪ್ರಶ್ನೆ ಆಗ್ತಾ ಇದೆ. ಇತಿಹಾಸ ಸಂಸ್ಕೃತಿ ಅಂತ ಬಂದಾಗ ಮತ್ತೆ ಹೇರಿಕೆ ಯಾಕೆ ಅನ್ನೋದು ಪ್ರಶ್ನೆ ಇದೆ. ಈಗ ನೀವು ಮಂಗಳೂರು ಭಾಗದ ಕಂಬಳ ಕ್ರೀಡೆಗೆ ಅವಕಾಶ ಮಾಡಿಕೊಟ್ರೆ ನಾಳೆ ಉತ್ತರ ಕರ್ನಾಟಕದವರು ಬೆನ್ನು ಬೀಳ್ತಾರೆ, ನಮ್ದೊಂದು ಅವಕಾಶ ಮಾಡ್ಕೊಡಿ ನಮ್ಮ ಕ್ರೀಡೆಗೂ ಅಂತ. ಸೊ ಎಲ್ಲದಕ್ಕೂ ಕೂಡ ನೀವು ಸಿದ್ಧರಿದ್ದೀರಾ ಅನ್ನೋದನ್ನ ಸರ್ಕಾರ ತೋರಿಸಬೇಕಾಗುತ್ತೆ.